ಆಸ್ಪತ್ರೆ ನಮ್ಗೆಲ್ರು ಒಂದೇ. ನಿಮ್ಗೆ ನಿಮ್ಮ ಹುಡುಗ ಎಷ್ಟು ಮುಖ್ಯನೋ ಇಲ್ಲಿ ಎಲ್ರು ನಮ್ಗೆ ಅಷ್ಟೇ ಮುಖ್ಯ. ಇಲ್ಲಿ ಯಾರು ದೊಂಬಿ ಗಲಾಟೆ ಮಾಡಬೇಡಿ. 2 ನಿಮಿಷ ಡಾಕ್ಟರ್. MLA ಅವ್ರ ಮಗ ಹೇಗಿದ್ದಾರೆ ಅಂತ ಎಂಟ್ರಿ ಮಾಡ್ಕೊಂಡು ಹೊರಟೋಗ್ತೀವಿ. ಆಸ್ಪತ್ರೆ ಒಳಗಡೆ ಯಾರು ಬರಬೇಡಿ. ರೀ ಮ್ಯಾನೇಜರ್, ಇದರಿಂದ ನಿಮ್ಮ ಹುಡುಗನಿಗೆ ತೊಂದರೆ, ಅರ್ಥ ಮಾಡ್ಕೊಳ್ಳಿ. ಪ್ರೆಸ್ ಮೀಡಿಯಾದವ್ರಿಗೆಲ್ಲ ಹೇಳಿ ಯಾರು ಹೋಗೋದು ಬೇಡ ಅಂತ. ಪಬ್ಲಿಸಿಟಿ ಮಿಸ್ ಆಗುತ್ತಲ್ಲ ಡಾಕ್ಟ್ರೇ. ರೇ, ಪ್ರಾಣನೇ ಹೋಗ್ತಾ ಇದೆ, ಮೊದಲು ಅದನ್ನು ಉಳಿಸ್ಕೊಳ್ಳೋಣ ತಡೀರಿ. ಇದರಿಂದ ನಿಮ್ಮ ಹುಡುಗನಿಗೂ ತೊಂದರೆ, ಬೇರೆ ಪೇಷಂಟ್ಗೂ ತೊಂದರೆ. ಇದು ಆಸ್ಪತ್ರೆ, ಪಾರ್ಟಿ ಮೀಟಿಂಗ್ ಅಲ್ಲ. ನದಿಲ್ ಬಿದ್ದವರೇ ನಮ್ ಚಿಕ್ಕ ಯಜಮಾನ್ರು, ಟಿವಿನಲ್ಲಿ ಬರೋದ್ ಬೇಡವಾ? ಕರ್ಮ. ರೇ, ಇವ್ರನ್ನ ಒಳಗಡೆ ಬಿಡ್ಬೇಡ್ರಿ, ಆಚೆ ಕಳಿಸ್ರಿ. ಬನ್ನಿ ಸಿಸ್ಟರ್, ಟಿವಿಲಿ ಬರೆಸ್ತಾರಂತೆ, ಟಿವಿಲಿ. ನಾನ್ ನೀನ್ ಪೂರ್ತಿ ಹುಷಾರಾಗಿ ಈ ಶಂಕನ ನೀನೇ ನಿನ್ ಕೈಯಾರೆ ನನಗೆ ಕೊಡ್ಬೇಕು. ಅವಾಗ ತಗೋತೀನಿ, ಸರಿನಾ? ಕೃಷ್ಣ, ನಾನು ಹೇಳ್ತಿರೋದು ನಿನಗೆ ಕೇಳಿಸ್ತಿದೆ ತಾನೆ? ಸರಿ, ನಾನಿನ್ ಹೊರಡ್ತೀನಿ. ಚೆನ್ನಾಗಿ ವಿಶ್ರಾಂತಿ ತಗೋಬೇಕು. ಆಮೇಲೆ ನಿನ್ನವ್ರು ಯಾರು, ಎಲ್ಲಿದ್ದಾರೆ, ನಿಂದು ಯಾವ ಊರು ಎಲ್ಲ ನೆನ್ಪು ಮಾಡ್ಕೋಬೇಕು. ಆಗ ಗುರೂಜಿ ನಿನ್ನನ್ನು ನಿಮ್ಮ ಮನೆಗೆ ವಾಪಸ್ ತಲುಪಿಸ್ತಾರೆ. ಆಗ ನಿನಗೆ ನೀನು ಕಳ್ಕೊಂಡಿರೋ ನಿನ್ನ ಜೀವನ ಮತ್ತೆ ಸಿಗುತ್ತೆ, ಸರಿನಾ? ನಾನೀಗ ಹೊರಡ್ತೀನಿ ಕೃಷ್ಣ. ಹಾಂ, ಅಲ್ಲಿವರೆಗೂ ಈ ಶಂಖ ನಿನ್ನ ಹತ್ರನೇ ಇರಲಿ. ಬೇಗ ಹುಷಾರಾಗಿ ಈ ಶಂಖನ ನೀನೇ ನನಗೆ ತಂದ್ಕೊಡ್ಬೇಕು. ನಾನು ಕಾಯ್ತಿರ್ತೀನಿ. ಬರ್ತೀನಿ. ಏನ್ರಿ ಇದು? ಶಂಕ ಇಲ್ಲಾಕ್ರಿ ಬಂತು? ತೆಗ್ದಿಟ್ಟಿದ್ದನ. ಇದು ಸರಿಯಾದ ಸಮಯ ಅಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ ತಲೆ ಮೇಲೆ ಬರುತ್ತೆ. ನಾನ್ ತಲೆ ಮೇಲೆ ಹೊತ್ಕೋತೀನಿ, ನಿನ್ ತಲೆ ಮೇಲೆ ಬರ್ದಿರೋಗ್ ನಾನ್ ನೋಡ್ಕೋತೀನಿ. ನನಗ್ ಬಿಡು. ನಂಜು, ಮಗು ವಿಷಯದಲ್ಲಿ ನನ್ ಮೇಲೆ ನಂಬಿಕೆ ಬರೋವಾಗ ಮಾಡೋದಕ್ಕೆ ತುಂಬಾ ಶ್ರಮ ಪಟ್ಟಿದ್ದೀನಿ. ಕಷ್ಟಪಟ್ಟು ಅವ್ರು ನಂಬಿಕೆ ಗಳಿಸಿದ್ದೀನಿ. ಹಾಳಾಗ್ ಬಿಡುತ್ತೆ ಕಣೋ, ಈಗೇನು ಮಾಡೋದ್ ಬೇಡ. ಅಕ್ಕ, ಇಂಥ ಒಳ್ಳೆ ಸಮಯ ಸಿಗೋದಿಲ್ಲ. ರಾಧಿಕಾ ಅಕ್ಕ ಹೆತ್ತ ಮಗಳು ಅಂತ ಖಚಿತ ಆಗೋವರೆಗೂ ಈ ಕೆಲಸ ಮಾಡೋದ್ ಬೇಡ. ಕೊಡು ಇಲ್ಲಿ ಮಗುನ. ಕೊಡಲ್ಲ ಅಕ್ಕ ನಾನು. ಕೊಡು ನಂಜು, ಕೊಡು ಇಲ್ಲಿ. ನೋಡು ಅಳ್ತಾ ಇದ್ದ. ಇಲ್ಲ ಕಂದ, ಇಲ್ಲ ಬಂಗಾರ, ಇಲ್ಲ ಇಲ್ಲ ಚಿನ್ನ, ಇಲ್ಲಪ್ಪ, ಇಲ್ಲ ಬಂಗಾರ, ಇಲ್ಲ ಇಲ್ಲ.
ತಪ್ಪು ಮಾಡ್ತಿದ್ಯಾ ನೀನು. ಒಂದ್ ವೇಳೆ ರಾಧಿಕಾ ಯಜಮಾನಮ್ಮನ್ ಮಗಳೇ ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯಾ? ಅದು ಹೌದು ಅಂತ ಆಗ್ಲಿ, ಆಮೇಲೆ ಯೋಚನೆ ಮಾಡೋಣ. ಹಲೋ, ವಿಷ್ಣು ಭಾರದ್ವಾಜ್ ಅವರೇ. ಹಾಂ ಹೇಳಿ ಇನ್ಸ್ಪೆಕ್ಟರ್. ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ರಾಧಿಕಾ ಅವ್ರ ತಾಯಿ ದೇವಕಿ ಅವ್ರನ್ನ ಕೊಲೆ ಮಾಡಿರೋ ಆರೋಪದ ಮೇಲೆ ಶಾಂತನನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ವಾರೆಂಟ್ ರೆಡಿ ಇದೆ. ಶಾಂತನು ಅರೆಸ್ಟ್ ಆಗ್ತಾ ಇದ್ದಾನೆ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಮೊದಲು ಅವನನ್ನು ಅರೆಸ್ಟ್ ಮಾಡಿ. ಅಂಥ ವಿಷ ಜಂತುಗಳು ಹೊರಗಡೆ ಇರಬಾರ್ದು, ಜೈಲು ಒಳಗಡೆ ಇರಬೇಕು. ನಾನೇನು ಅರೆಸ್ಟ್ ಮಾಡ್ತೀನಿ ರೀ ಸ್ವಾಮಿ, ಆದರೆ ನೀವು ಬಂದು ಜಾಮೀನು ಕೊಟ್ಬಿಟ್ಟು ಅವನ್ನ ಹೊರಗಡೆ ಕರ್ಕೊಂಬರ್ಬೇಡಿ. ನಾನು ಅವನನ್ನು ಹೊರಗಡೆ ಕರ್ಕೊಂಬರ್ತೀನಾ? ಕಳೆದ ಸಲ ಅರೆಸ್ಟ್ ಆದಾಗ ನೀವೇ ತಾನೇ ಅವನಿಗೆ ಬೇಲ್ ಕೊಟ್ಟಿದ್ದು. ಏನು ಮಾಡಲಿ ಇನ್ಸ್ಪೆಕ್ಟರ್, ತಪ್ಪು ಮಾಡಿಬಿಟ್ಟೆ. ತಾಯಿ ಮಗ ಇಬ್ಬರು ಸೇರಿಕೊಂಡು ಕಣ್ಣೀರು ಹಾಕಿಬಿಟ್ಟು ನನ್ನನ್ನು ನಂಬಿಸ್ಬಿಟ್ರು. ಅದಕ್ಕೆ ನಿಮಗೆ ಮೊದಲೇ ಫೋನ್ ಮಾಡಿ ತಿಳಿಸಿದ್ದು. ಯಾವುದೇ ಕಾರಣಕ್ಕೂ ಶಾಂತನ ಮೇಲೆ ಕರುಣೆ ತೋರಿಸ್ಬೇಡಿ. ಈ ಸಲ ಒಳಗಾಕಿ ಇರೋ ಕೊಬ್ಬನೆಲ್ಲ ರುಬ್ಬಿ ತೆಗೆದುಬಿಡ್ತೀನಿ ಆ ಶಾಂತನಿಗೆ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ತಾಯಿ ಮಗ ಇಬ್ಬರು ಸೇರಿಕೊಂಡು ನಮ್ಮ ಮನೆಯನ್ನು ಹಾಳು ಮಾಡಿದ್ದಾರೆ. ದಯವಿಟ್ಟು ಅವರಿಗೆ ಶಿಕ್ಷೆ ಕೊಡಿಸಿ. ಅಂದಾಗೆ ಎಷ್ಟು ಗಂಟೆಗೆ ಆ ಶಾಂತನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ ನೀವು? ಅವನು ಅರೆಸ್ಟ್ ಆಗೋದನ್ನು ನಾನು ಕಣ್ಣಾರ ನೋಡಬೇಕು ಅಂತ ಆಸೆ ಪಟ್ಟಿದ್ದೀನಿ. ಹೇಳಿ. ಹೊರಡುವಾಗ ನಿಮಗೆ ಫೋನ್ ಮಾಡ್ತೀನಿ ವಿಷ್ಣು ಭಾರದ್ವಾಜ್ ಅವರೇ. ನಿನಗೆ ನಿನ್ನ ತಮ್ಮನ ಬಗ್ಗೆ ನಂಬಿಕೆ ಇದೆಯೋ ಇಲ್ವಾ ಹೇಳು. ನಾನು ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೋಸ್ಕರ ಮಾಡ್ತೀನಿ. ಅದು ನಿನಗೆ ಗೊತ್ತಿದೆಯೋ ಗೊತ್ತಿಲ್ವಾ ಹೇಳು. ಇವತ್ತು ಉದಾಸೀನ ಮಾಡಿದ್ರೆ ಜೀವನ ಪೂರ್ತಿ ದಾಸೋಹ ಮಾಡ್ತಿರ್ಬೇಕಾಗತ್ತೆ ಈ ರಾಜರು ಮನೆತನಕ್ಕೆ. ನೀನು ರಾಣಿ ಆಗ್ಬೇಕಕ್ಕ, ನಿನ್ನ ವಂಶ ಮೆರಿಬೇಕು, ನಮ್ಮ ಅಕ್ಕನ ಮಾತು ನಡಿಬೇಕು ಇಡೀ ಹಳ್ಳಿಯಲ್ಲಿ. ಅದನ್ನ ನಾನು ಕಣ್ಣು ತುಂಬ ನೋಡಬೇಕು. ನನ್ನ ಆಸೆ ಏನು ಅಂತ ಅರ್ಥ ಮಾಡ್ಕೋ. ನನ್ನ ಮಾತು ಕೇಳ್ತೀಯೋ ಇಲ್ವೋ ಹೇಳು. ಹೇಳಕ್ಕ. ಕೇಳ್ತೀನಿ. ಮಕ್ಕಳು ಈ ಶ್ರೀಮಂತಿಕೆ ಈ ಸಂಪತ್ತನ್ನು ಅನುಭವಿಸ್ಬೇಕು ತಾನೆ? ಅನುಭವಿಸ್ಬೇಕು. ಹಾಗಾದ್ರೆ ನನ್ನ ಮಾತು ಕೇಳು, ಬಿಟ್ಬಿಡು ಈ ಮಗು ಯೋಚನೆ. ನನಗೆ ನಿನ್ನ ಕನಸನ್ನ ನಾನು ನನಸು ಮಾಡ್ತೀನಿ. ನಂಜು, ಮುಚ್ಚ ಬಾಯಿ, ಮುಚ್ಚ ಬಾಯಿ, ಮುಚ್ಚ ಸುಮ್ಮನಿರು. ಮುಚ್ಚು ಬಾಯಿ, ಮುಚ್ಚು ಮುಚ್ಚು. ಯಾಕೋ ಕಂದ ಅಳೋದ್ಯಾಕೆ? ಬಾ, ಅಮ್ಮ ಬಂದ್ಬಿಟ್ಲು ತಾನೆ, ಅಳ್ಬಾರ್ದು ಅಳ್ಬಾರ್ದು ಅಳ್ಬಾರ್ದು. ಚಕೋರಿ ಅಕ್ಕ ತುಂಬಾ ಅಳ್ತಾ ಇದ್ನಾ? ಅದಕ್ಕೆ ನಂಚ್ಕುಡಿ ಕೈಯಲ್ಲಿ ಕೊಟ್ರಾ? ಏಯ್, ನಿನ್ನ ಸಮಾಧಾನ ಮಾಡೋದಕ್ಕೆ ಇಡೀ ಮನೆ ಮಂದಿ ಎಲ್ಲ ಸರ್ಕಸ್ ಮಾಡ್ಬೇಕಾ? ಅಷ್ಟು ದೊಡ್ಡ ಮನುಷ್ಯನ ನೀನು? ಅಳ್ಬಾರ್ದು ಅಳ್ಬಾರ್ದು, ಒಳಗಡೆ ಹೋಗೋಣ. ಚಕೋರಿ ಅಕ್ಕ, ಇಷ್ಟ ತನಕ ಮಗನ ನೋಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಾರೋ ಕಂದ, ಬಾ. ಅಳ್ಬಾರ್ದು. ನೀನು ಪೂರ್ತಿ ಹುಷಾರಾದ್ಮೇಲೆ ಆ ಉಡುಗೊರೆನ ನಾನು ತಂದ್ಕೊಡ್ಬೇಕು. ಅಲ್ಲಿವರೆಗೂ ಆ ಶಂಖ ನಿನ್ನ ಹತ್ರನೇ ಇರಲಿ ಅಂತ ಹೇಳಿ ಕೊಟ್ಟು ಬಂದೆ. ಪಾಪ ಕೃಷ್ಣ ಎಷ್ಟು ಸ್ವರ್ಗ ಹೋಗಿದ್ದಾನೆ ಅಲ್ವಾ?
ಹೌದಾ? ಹೌದು. ಪಾಪ ಅವನ ನೋಡ್ಕೊಳ್ಳೋದಕ್ಕೆ ಅಂತ ಅಲ್ಲಿ ಯಾರೂ ಅವನ ಕಡೆಯವರಿಲ್ಲ. ಅಷ್ಟೊಂದು ಒಂಟಿಯಾಗಿರೋರಿಗೆ ಇಂಥ ವಸ್ತುಗಳು ಜೊತೆ ಕೊಡುತ್ತವೆ. ನಾನು ಅಷ್ಟೆ, ಎಷ್ಟೋ ದಿನಗಳು ನನ್ನ ಮನಸ್ಸಿನ ಮಾತುಗಳನ್ನ ಹೇಳ್ಕೊಳ್ಳೋದಕ್ಕಾಗದೇ ಇರೋವಾಗ ಕೃಷ್ಣನ್ ಫೋಟೋ ಮುಂದೆನೋ ಶಂಖದ ಮುಂದೆನೋ ಹೇಳ್ಕೊಂಡಿದ್ದೀನಿ. ನೀನು ಆ ಶಂಕನ ಅವನು ಕೊಟ್ಟು ಬಂದಿದ್ದು ತುಂಬ ಒಳ್ಳೇದಾಯ್ತು ಬಿಡು. ಹೌದು ರಾಧಿಕಾ, ನೀನು ಕೃಷ್ಣ ನಿನ್ನ ನೋಡಿದ್ದು ಇದೇ ಮೊದಲು. ಅವನಿಗೆ ನೀನು ಯಾರು, ಅವನಿಗೆ ನೀನೇ ಹೆಸರಿಟ್ಟಿದ್ದು ಅಂತ ಗೊತ್ತಾಯ್ತಾ? ಇಲ್ಲ, ಅವನಿಗಿನ್ನೂ ಸರಿಯಾಗಿ ಪ್ರಜ್ಞೆ ಬಂದಿರಲಿಲ್ಲ. ರಾಧಿಕಾ, ಇವತ್ತು ಬೆಳಿಗ್ಗೆ ಹಾಸ್ಪಿಟಲ್ ಹತ್ರ MLA ಮಗಂದು ಗಲಾಟೆ ಆಗ್ತಿತ್ತಲ್ಲ, ಅವನು ಕೂಡ ಕೃಷ್ಣ ಇರೋ ವಾರ್ಡ್ನಲ್ಲೇ ಅಡ್ಮಿಟ್ ಆಗಿದ್ದಾನಂತೆ. ಕೃಷ್ಣನ್ ಪಕ್ಕದ ಬೆಡ್ಡಲ್ಲೇ ಇದ್ದಾನಂತೆ. ಹಾಂ, ಇರಬೇಕು. ನಾನು ಕೃಷ್ಣನ್ ಮಾತಾಡಿಸ್ತಿರೋವಾಗ ಪಕ್ಕದ ಬೆಡ್ಡಲ್ಲೇ ಆ ಕಡೆ ತಿರ್ಕೊಂಡು ಯಾರೋ ಮಲಗಿದ್ರು, ಅವರೇ ಇರಬೇಕು. ಹೌದು, ಅದೇ ಪೇಷಂಟೇ MLA ಮಗ. ಅವನ ವಿಷಯನ ನ್ಯೂಸ್ ಮಾಡೋದಕ್ಕೆ ಅದು ಯಾವುದೋ TV ಚಾನಲ್ ಅವರು ಬಂದಿದ್ರು. ಟಿವಿನವರು, ಪ್ರೆಸ್ನವರು ಎಲ್ಲರೂ ಬಂದಿದ್ರು. ಆ ನ್ಯೂಸ್ ಟಿವಿಲೂ ಬರುತ್ತಂತೆ. ಗಣಪತಿಯ ವಿಗ್ರಹವನ್ನು ನದಿಯಲ್ಲಿ ವಿಸರ್ಜಿಸಲು ಹೋದ MLA ಅವರ ಮಗ ತಾವೇ ನದಿಯಲ್ಲಿ ಕೊಚ್ಚಿಕೊಂಡು ಹೋದ ಘಟನೆ ವರದಿಯಾಗಿದೆ. MLA ಅವರ ಮಗನಿಗೆ ಮಾರಣಾಂತಿಕ ಪೆಟ್ಟುಗಳು ಬಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ವೈದ್ಯರು ಇವರ ಪರಿಸ್ಥಿತಿಯ ಬಗ್ಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. 2 ದಿನಗಳ ಕಾಲ ಅಬ್ಸರ್ವೇಷನ್ ಅಲ್ಲಿ ಇಡಬೇಕೆಂದು ತಿಳಿಸಿದ್ದಾರೆ. ಗಣಪತಿಯ ವಿಗ್ರಹವನ್ನು ನದಿಗೆ ವಿಸರ್ಜಿಸಲು ಹೋಗುವ ಭಕ್ತಾದಿಗಳು ಎಚ್ಚರಿಕೆ ವಹಿಸಬೇಕೆಂದು ಕೇಳಿಕೊಳ್ಳಲಾಗಿದೆ. ರಾಧಿಕಾ, ಅಮ್ಮ, ಅಮ್ಮ, ರಾಧಿಕಾ ಅಲ್ಲಿ? ಹಾಗಾದ್ರೆ ನಾನು ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀನಿ? ರಾಧಿಕಾ, ರಾಧಿಕಾ, ನನಗನ್ಸೋ ಪ್ರಕಾರ ಕೃಷ್ಣನ್ಗೆ ಹಳೆ ನೆನಪುಗಳು ಯಾವುದೂ ಉಳಿದಿಲ್ಲ. ಈಗ ಪೂರ್ತಿ ಹೊಸ ಮನುಷ್ಯನಾಗ್ಬಿಟ್ಟಿದ್ದಾನೆ. ಆದ್ರೆ ಡಾಕ್ಟರ್, ಇಷ್ಟು ಬೇಗ ನಾವು ಈ ತರ ತೀರ್ಮಾನ ಹೇಗೆ ತಗೊಳಕ್ ಸಾಧ್ಯ? ಕೃಷ್ಣನ್ ಹಳೆ ಜೀವನಕ್ಕೆ ಸಂಬಂಧಪಟ್ಟವ್ರು ಯಾರು ಸಿಕ್ಕಿದ್ರೆ ಅವನಿಗೆ ನೆನಪಾಗತ್ತೆ ಅಂತ ನೀವೇ ಹೇಳಿದ್ರಲ್ವಾ? ಇನ್ನೊಂದು ಪ್ರಯತ್ನ ಪಡ್ಬೋದಲ್ವಾ ನಾವು? ನನಗೀಗ ಆಸೆ ಉಳಿದಿಲ್ಲ. ಕೃಷ್ಣ ಹಳೆದ್ಯಾವುದನ್ನು ನೆನಪಿಸ್ಕೋತಾನೂ ಇಲ್ಲ, ಅವನಿಗೆ ಆ ಲಕ್ಷಣಗಳು ಕಾಣಿಸ್ತಿಲ್ಲ. ಈ ಸಲ ಆಗಿರೋ ಆಕ್ಸಿಡೆಂಟಲ್ಲಿ ಎಲ್ಲ ವಾಶೌಟ್ ಆಗೋಗ್ಬಿಟ್ಟಿದೆ. ನೋ ಚಾನ್ಸ್.
ಯಾಕೆ ಸೌಪರ್ಣಿಕ, ಏನಾಯ್ತು ಈಗ ಮತ್ತೆ ದುಃಖ ಪಡುವಂಥದ್ದು? ಮಗಳ ಬಗ್ಗೆ ಯೋಚನೆನಾ? ಆಷಾಢ ಮುಗಿಯೋದ್ರಲ್ಲಿ ನಮ್ಮ ಮಗಳು ಬರದೆ ಹೋದ್ರೆ ಅವಳಿನ್ ಯಾವತ್ತೂ ಬರೋದಿಲ್ಲ ಅಂತ ಸಾಧುಗಳು ಹೇಳಿದ್ದಾರೆ. ನಾಳೆ ಆಷಾಢದ ಕಡೆ ದಿನ ನಮ್ಮ ಮಗಳು ಬರ್ತಾಳೋ ಇಲ್ಲೋ ಅಂತ ತೀರ್ಮಾನ ಮಾಡೋ ಕೊನೆ ದಿನ. ಗೊತ್ತಾ ನಿಮ್ಗೆ? ಗೊತ್ತು ಸೌಪರ್ಣಿಕ, ನೀನು ಅನ್ಕೊಂಡಿರ್ಬೋದು ನನಗೆ ನನ್ನ ಮಗಳ ಬಗ್ಗೆ ಚಿಂತೆ ಇಲ್ಲ ಅಂತ. ಆದರೆ ಪ್ರತಿದಿನ ಪ್ರತಿ ಕ್ಷಣ ನನ್ನ ಮಗಳು ಇವತ್ತು ಬರ್ಬೋದು, ಈಗ ಬರ್ಬೋದು, ಈ ಕ್ಷಣ ಬರ್ಬೋದು ಅಂತ ಕಾಯ್ತಾನೇ ಇದ್ದೀನಿ. ಈ 20 ವರ್ಷದಲ್ಲಿ ಅವಳಿಗ ಕಾಯ್ದೆ ಇರೋ ಒಂದೇ ಒಂದು ದಿವಸನೂ ಇಲ್ಲ. ಆದರೆ ಒಂದು ವ್ಯತ್ಯಾಸ ಏನು ಗೊತ್ತಾ? ನೀನು ಹೇಳ್ಕೊಳ್ತೀಯ, ನಾನು ಹೇಳ್ಕೊಳಲ್ಲ ಅಷ್ಟೇ. ಹಾಗಿದ್ರೆ ನಮ್ಮ ಮಧುಮಿತ ಯಾವತ್ತೂ ವಾಪಸ್ ಬರೋದೇ ಇಲ್ವಾ? ಹೂ ಅಂತ ಹೇಳೋದಕ್ಕೆ ಮನಸ್ಸಿಲ್ಲ. ಆಸೆ ಇಟ್ಕೊಳ್ಳೋಣ ಅಂತ ಹೇಳಿದ್ರೆ ಆ ಮಾತಿಗೆ ಅರ್ಥನೇ ಇಲ್ಲ. ನಂಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸೌಪರ್ಣಿಕ. ಅವಳಿದ್ದ ಆ 2 ವರ್ಷ ನಮ್ಮನೆ ಸ್ವರ್ಗ ಆಗ್ಬಿಟ್ಟಿತ್ತು. ಆ ಸ್ವರ್ಗ ಕೂಡ ಹೊಟ್ಟೆ ಕಿಚ್ಚೆದ್ದಿರ್ಬೇಕು ನಮ್ಮನೆ ನೋಡಿ. ಮಧುಮಿತ ಮಧುಮಿತ ಮಧುಮಿತ, ಎಲ್ಲರ ಬಾಯಲ್ಲೂ ಅವಳದ್ದೇ ಹೆಸರು. ಎಲ್ರಿಗೂ ಅವಳು ಬೇಕು, ಎಲ್ಲದಕ್ಕೂ ಅವಳು ಬೇಕು. ಎಲ್ಲರ ಬಾಯಲ್ಲೂ ಮಧುಮಿತಳದ್ದೇ ಮಾತು. ಹೌದು ರೀ, ಅವಳು ನಕ್ಕರು ಚಂದ, ಮಾತ್ರ ಚಂದ. ಪ್ರತಿದಿನ ಅವಳನ್ನ ನೋಡೋದಕ್ಕೆ ಒಬ್ರಲ್ಲ ಒಬ್ರು ಬರ್ತಾನೆ ಇದ್ರು. ಊರಲ್ಲೆಲ್ಲ ಅವಳದೇ ಮಾತು. ಎಷ್ಟಾದ್ರೂ ನಿಮ್ಮ ಮಗಳಲ್ವಾ? ಯಾರು ಕಣ್ಣು ಬಿತ್ತೋ, ಯಾರು ಹೊಟ್ಟೆ ಉರಿ ಪಟ್ಕೊಂಡ್ರು, 2 ವರ್ಷ ಆ ಸುಖ, ಆ ಸಂತೋಷ, ಆ ಸಂಭ್ರಮ ಎಲ್ಲ ಸಮಾಧಿ ಆಗೋಯ್ತು. ಮತ್ತೆ ಆ ದಿನಗಳು ಬರಲೇ ಇಲ್ಲ ಸೌಪರ್ಣಿಕ. ಅವಳ ಮಕ್ಕಳು ನಡೆಯೋಕ್ ಕಲ್ತಿದ್ದು, ಮೊದಲನೇ ಸಲ ಅಮ್ಮ ಅಂತ ಕರ್ತಿದ್ದು. ಅವಳ ಪಕ್ಕ ಬಾಯಲ್ಲಿ ಒಂದು ಬಿಳಿ ಹಳ್ಳು ಇಟ್ಕಿದ್ದು. ಬಾಯಿ ಬೆರಳಿಟ್ರೆ ಕಚ್ತಿದ್ಲು. ಆಗ ಎಲ್ರಿಗೂ ಅದೇ ಆಟ. ಎಲ್ರು ಅವಳ ಬಾಯಲ್ಲಿ ಬೆರಳಿರೋದು, ಕಚ್ಚಿಸ್ಕೊಳ್ಳೋದು, ನಗೋದು. ನೆನ್ಪಿದ್ಯಾ ನಿಮ್ಗೆ? ಮೊದಲನೇ ಸಲ ಹಾಗೆ ಮಾಡ್ತಿದ್ಲು, ಮೊದಲನೇ ಸಲ ಹೇಗೆ ಮಾಡ್ತಿದ್ಲು, ಮೊದಲನೇ ಸಲ ಇನ್ನೇನೋ ಮಾಡ್ತಿದ್ಲು. ಎಲ್ಲಾನು ಗೊತ್ತಾಗ್ತಿತ್ತು.